ನಾನು ಅನೇಕ ಬಾರಿ ಇಲ್ಲಿಗೆ ಬಂದಿದ್ದೇನೆ ಆನವಟ್ಟಿಗೆ. ಆದ್ರೆ ಇಲ್ಲಿರುವಂತ ಜನಸ್ತೋಮವನ್ನು ನೋಡಿದಾಗ ಹಿಂದೆಂದೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಾವು ಸೇರಿರಲಿಲ್ಲ. ನಾನು ನಮ್ಮ ತಾಯಿಯಂದ್ರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಅಡುಗೆ ಮಾಡಿ ಬಂದಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಆದರೂ ಪಕ್ಷದ ಬಗ್ಗೆ, ನಿಮ್ಮ ರಾಘಣ್ಣನ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಿಯಂದ್ರು ಬಂದಿದ್ದೀರಾ ಅಂತ ಹೇಳಿದ್ರೆ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಇಷ್ಟೇ ಪ್ರಾರ್ಥನೆ ಮಾಡ್ತೇನೆ. ತಾಯಿ, ದಯಮಾಡಿ ಬೆಳಗ್ಗೆ ದೇವರು ಪೂಜೆ ಮಾಡುವಂತ ಸಂದರ್ಭದಲ್ಲಿ ರಾಘಣ್ಣಗೂ ಸ್ವಲ್ಪ ಒಳ್ಳೇದಾಗ್ಲಿ, ಚುನಾವಣೆಯಲ್ಲಿ ದೊಡ್ಡ ಅಂತರದಲ್ಲಿ ಗೆಲ್ಲಿ ಅಂತ ಒಂದು ಹೂವನ್ನು ಹಾಕಿದ್ರೆ ರಾಘಣ್ಣ ಸುಮಾರು 2.5-3 ಲಕ್ಷ ಅಂತರದಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಆಯ್ಕೆಯಾಗಿ ಹೋಗುವಂತದ್ದು ನಿಶ್ಚಿತ ನಿಶ್ಚಿತ ನಿಶ್ಚಿತ. ನಾನು ಕೇಳ್ತೇನೆ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ, ಕಿಸಾನ್ ಸನ್ಮಾನ್ ಯೋಜನೆ ಕೇಂದ್ರ ಸರ್ಕಾರ 6,000 ಕೊಟ್ರೆ ನಾನು 4,000 ಕೊಟ್ಟು 10,000 ಕೊಡ್ತಾ ಇದ್ದು, ಯಾಕೆ ನಿಲ್ಸಿದ್ರಿ? ನಾನು ಕೇಳ್ತೇನೆ, ಈ ಸರ್ಕಾರವನ್ನ, ನಿಮ್ ಸರ್ಕಾರ ದಿವಾಳಿ ಆಗಿದೆಯಾ? ಯಾಕೆ ದ್ರೋಹ ಮಾಡ್ತಾ ಇದ್ದೀರಾ? ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗಲೂ ಸಹ ಇದನ್ನ ಪ್ರಸ್ತಾಪ ಮಾಡಿದ್ರು. ನಾನು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿದ್ದಾಗ ರೈತನ ಪಂಪ್ ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಕೊಡ್ತಾ ಇದ್ದೆ. ಈಗೇನಾಗಿದೆ? ರೈತ ಬದುಕಕ್ಕೆ ಸಾಧ್ಯ ಇದೆಯೇನು? ಭೀಕರ ಬರಗಾಲ ಇದೆ, ಕುಡಿಯೋ ನೀರಿನ ಹಾಹಾಕಾರ ಇದೆ. ರೈತ ಮುಂದೆ ಬದುಕೋದಾಗೆ ಅಂತ ಯೋಚನೆ ಮಾಡ್ತಿದ್ದಾನೆ. ಮಳೆ ಇಲ್ಲ, ಭೀಕರ ಬರಗಾಲ. ಏನ್ ಮಾಡ್ತಾ ಇದ್ದೀರಾ? ರೈತನ ಕಣ್ಣೀರಿನ ವರ್ಷಕ್ಕೆ ನಿಮ್ಮ ಕಾರ್ಯಕ್ರಮ ಏನಿದೆ ಹೇಳ್ತೀರಾ? ಸಿದ್ದರಾಮಯ್ಯನವರೇ, ಇಲ್ಲ, ಯಾವುದೇ ಕಾರ್ಯಕ್ರಮ ಇಲ್ಲ. ನಮ್ಮ ತಾಯಿಯಂದ್ರು ಬಹಳ ದೊಡ್ಡ ಪ್ರಮಾಣದಲ್ಲಿ ಕುಂತಿದ್ದೀರಾ. ತಾಯಿ, ನಾನು ಆ ಕಾಲದಲ್ಲಿ ಮನೆಯಲ್ಲಿ ಹುಟ್ಟುವಂತ ಹೆಣ್ಣು ಮಗಳು ಮನೆಗೆ ಭಾರ ಆಗಬಾರ್ದು ಅಂತೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೊಡ್ತಾ ಇದ್ದೆ. ಇವತ್ತವಳಿಗೆ 1.25 ಲಕ್ಷ ರೂಪಾಯಿ ದುಡ್ಡು ಬರ್ತಾ ಇದೆ. ಅದನ್ನ ಯಾಕೆ ನಿಲ್ಸಿದ್ರಿ? ಯಾಕೆ ನಿಲ್ಸಿದ್ರಿ? ಉತ್ತರ ಕೊಡ್ತೀರಾ ಸಿದ್ದರಾಮಯ್ಯನವರೇ? ಇಲ್ಲ, ನಿಮ್ಮ ಹತ್ರ ಉತ್ತರ ಇಲ್ಲ. ಜನರ ಜೀವನದ ಜೊತೆಗೆ ಚೆಲ್ಲಾಟ ಮಾಡ್ತಾ ಇದ್ದೀರಾ. ಯಾವುದೇ ರೀತಿಯ ಕಾರ್ಯಕ್ರಮಗಳಿಲ್ಲ. ವಿದ್ಯುತ್ ದರ ಮನ ಬಂದಂತೆ ಜಾಸ್ತಿ ಮಾಡಿದ್ದೀರಾ. ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನವನ್ನು ಕೊಡ್ತಾ ಇದೆ ನಮ್ಮ ತಾಯಿಂದರಿಗೆ, ಅದನ್ನ ನಿಲ್ಲಿಸ್ಬಿಟ್ರಿ. ನಾನು ಕೇಳ್ತೇನೆ ಈ ಕಾಂಗ್ರೆಸ್ ಪಕ್ಷಕ್ಕೆ, ನೀವು ಹೊಸದಾಗಿ ಏನು ಕೊಡೋದು ಬೇಡ. ಸಿದ್ದರಾಮಯ್ಯನವರೇ, ಇದ್ದಂತ ಕಾರ್ಯಕ್ರಮವನ್ನು ಯಾಕೆ ನಿಲ್ಲಿಸಿದ್ರಿ? ನಿಮ್ಮ ಸರ್ಕಾರ ದಿವಾಳಿಯಾಗಿದೆ. ಬರಗಾಲ, ಭ್ರಷ್ಟಾಚಾರ ತಾಂಡು ಮಾಡ್ತಾ ಇದೆ. ದುಡಿಯುವಂತ ಕೈಗಳಿಗೆ ಕೆಲಸ ಇಲ್ಲ. ಮುಂದಿನ ಭವಿಷ್ಯದ ಬಗ್ಗೆ ನಮ್ಮ ರೈತರು ಯೋಚನೆ ಮಾಡ್ತಿರುವಂತ ಈ ಸಂದಿಗ್ಧ ಸಂದರ್ಭದಲ್ಲಿ ನಿಮ್ಗೇನ್ ದಾಡಿಯಾಗಿದೆ? ಯಾತಕ್ಕೋಸ್ಕರ ರೈತನ ಜೀವನಕ್ಕೆ ಚೆಲ್ಲಾಟ ಮಾಡ್ತಾ ಇದ್ದೀರಾ? ಕೃಷಿ ಕಾರ್ಮಿಕನಿಗೆ ಉದ್ಯೋಗ ಇಲ್ಲ, ರೈತ ನೆಮ್ಮದಿಯಿಂದ ಬದುಕಕ್ಕೆ ಆಗ್ತಾ ಇಲ್ಲ. ಇನ್ನು 100ಕ್ಕೆ 75-80 ಭಾಗ ಬಿತ್ತನೆ ಮಾಡಿಲ್ಲ. ರೈತ ಬದುಕೋದು ಹೇಗೆ? ಇನ್ನು ಮುಂದಿನ ವರ್ಷದವರೆಗೆ ಅವನು ಬದುಕೋದು ಹೇಗೆ? ಯಾವ್ದಾದ್ರು ಒಂದು ಕ್ಷಣ ಈ ರೈತನ ಸಂಘರ್ಷಗಳ ಬಗ್ಗೆ, ಬಡವರ ಬಗ್ಗೆ ತಾವು ಯೋಚನೆ ಮಾಡಿದ್ರೇನು? ನಮ್ಮ ತಾಯಿ ಅಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೀರ. ತಾಯಿ, ನಾನು ಕೇಳ್ತೇನೆ, ನಾನು ಕೊಡ್ತಿದ್ದಂತ ಹೆಣ್ಣು ಮಕ್ಕಳಿಗೆ ಸವಲತ್ತುಗಳನ್ನ ಏನ್ ಕೊಡ್ತಾ ಇದ್ದು, ಆ ಕಾರ್ಯಕ್ರಮಗಳೆಲ್ಲ ನಿಲ್ಲಿಸ್ಬಿಟ್ರಿ. ಹೆಣ್ಣು ಮಕ್ಕಳ ಜೀವನಕ್ಕೆ ಚೆಲ್ಲಾಟ ಮಾಡ್ತಾ ಇದ್ದೀರಾ. ಯಾಕೆ ಭಾಗ್ಯಲಕ್ಷ್ಮಿ ಯೋಜನೆ ನಿಲ್ಲಿಸಿದ್ರಿ? ಕಿಸಾನ್ ಸನ್ಮಾನ್ ಯೋಜನೆಯನ್ನು ಯಾಕೆ ನಿಲ್ಲಿಸಿದ್ರಿ? ಈ ರೀತಿ ಈ ಸರ್ಕಾರ ರೈತರಿಗೆ ದ್ರೋಹ ಮಾಡ್ತಾ, ಅನ್ಯಾಯ ಮಾಡ್ತಾ, ಮನ ಬಂದಂತೆ ತಗೊಳಕ್ ದರ್ಬಾರ್ ನಡೆಸ್ತಾ ಇದ್ದೀರಾ. ನಾನು ಹೇಳ್ತೇನೆ ಸಿದ್ದರಾಮಯ್ಯನವರೇ, ಬಹಳ ಕಾಲ ಇದು ನಡೆಯೋದಿಲ್ಲ. ಕುಮಾರ್ ಬಂಗಾರಪ್ಪನವರು ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ.
ನಾನು ಬೇರೆ ಪಕ್ಷದ ಅಭ್ಯರ್ಥಿ ಹೆಸರು ಹೇಳಕ್ಕೂ ನಾನು ಇಷ್ಟಪಡೋದಿಲ್ಲ. ಆದ್ರೆ ಒಂದೇ ಒಂದು ಮಾತು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ರಾಘವೇಂದ್ರ ಅವರು ಸಂಸತ್ ಸದಸ್ಯರಾಗಿ ಈ ಹಿಂದೆ ಈ ರಾಜ್ಯದ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದು ದೊಡ್ಡ ಪಟ್ಟಿಯೇ ನನ್ನ ಮುಂದೆ ಇದೆ. ನಾನು ನಿಮ್ಮನ್ನು ಕೇಳ್ತೇನೆ, ಇಂಥ ಒಬ್ಬ ಸಂಸತ್ ಸದಸ್ಯ ನಾಳೆ ದೇವರ ಅವಕಾಶ ಕೊಟ್ಟ ಕೇಂದ್ರದಲ್ಲಿ ಸಚಿವನಾಗುವಂತ ಅವಕಾಶ ಇರುವಂತ ರಾಘವೇಂದ್ರ ಅವರನ್ನ ತಾವು ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತೇಳಿ ಈಗಾಗಲೇ ಕುಮಾರ್ ಬಂಗಾರಪ್ಪನವರು, ಹೊರತಾಳ್ ಹಾಲಪ್ಪನವರು, ಭಾರತಿ ಶೆಟ್ಟಿ ಸೇರಿ ಎಲ್ಲರೂ ಮಾತನಾಡಿದ್ದಾರೆ. ಮಾತನಾಡೋರು ಬಹಳ ಜನ ಇದ್ರು. ಆದ್ರೆ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ನಾನು ನಿಮ್ ಜೊತೆಗಿದ್ದೇನೆ. ಅಗತ್ಯ ಬಿದ್ದರೆ ರಾಜ್ಯದ ಉದ್ದಗಳಿಗೆ ಮತ್ತೊಮ್ಮೆ ಓಡಾಟ ಮಾಡಿ ಈ ರಾಜ್ಯದ ರೈತ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದ ಬಾಳಿ ಬದುಕಕ್ಕೆ ಏನೇನು ಮಾಡಬೇಕೋ ಆ ಕೆಲಸವನ್ನು ಮಾಡಕ್ಕೆ ನಿಮ್ಮ ಯಡಿಯೂರಪ್ಪ ಸಿದ್ಧ ಇದ್ದಾನೆ. ಇನ್ನು ನನ್ನ ಕೈಕಾಲು ಗಟ್ಟಿ ಇದೆ. 82 ವರ್ಷ ಆಗಿರ್ಬೋದು ನನಗೆ. ಆದ್ರೆ ಇನ್ನೊಂದು ಚುನಾವಣೆವರೆಗೆ ನಿಮ್ಮ ಆಶೀರ್ವಾದದಿಂದ ಕೈಕಾಲು ಗಟ್ಟಿ ಮಾಡಿಕೊಂಡು ಓಡಾಡ್ತೇನೆ. ನೀವು ನೆಮ್ಮದಿಯಿಂದ ಬರಬೇಕು ನಮ್ಮ ತಾಯಿ. ನಿಮ್ಮ ಕುಟುಂಬ ಒಳ್ಳೆಯ ನೆಮ್ಮದಿಯಿಂದ ಬದುಕಬೇಕು, ಸ್ವಾಭಿಮಾನದಿಂದ ಬದುಕಬೇಕು, ಇದು ನನ್ನ ಆಸೆ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಜನರ ಜೀವನಕ್ಕೆ ಚೆಲ್ಲಾಟ ಮಾಡ್ತಾ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೊಡ್ತೇವೆ ಅಂತ ಹೇಳ್ಕೊಂಡು ಸುಳ್ಳು ಭರವಸೆಯನ್ನು ಕೊಟ್ಟು ಯಾಕೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ರೆ, ಯಾಕೆ ಕಿಸಾನ್ ಸನ್ಮಾನ್ ಯೋಜನೆಯನ್ನು ನಿಲ್ಲಿಸಿದ್ರೆ, ಇದು ಯಾವುದಕ್ಕೂ ನಿಮ್ಮ ಹತ್ರ ಉತ್ತರ ಇಲ್ಲ. ಸುಳ್ಳು ಹೇಳ್ಕೊಂಡು ಬುರುಡೆ ಹೊಡ್ಕೊಂಡು ಇವತ್ತು ಜನರಿಗೆ ದ್ರೋಹ ಮಾಡುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ. ನಾನು ಕೇಳ್ತೇನೆ ಕಾಂಗ್ರೆಸ್ನ ಮುಖಂಡರಿಗೆ, ನಿಮ್ಮ ಮುಂದಿನ ಪ್ರಧಾನಿ ಆಗುವಂತ ಯಾರಾದ್ರೂ ವ್ಯಕ್ತಿ ಒಬ್ಬ ಹೆಸರು ಇದೇನು ನಿಮ್ಮ ಮುಂದೆ? ಪ್ರಧಾನಿ ನರೇಂದ್ರ ಮೋದಿ ಮುಂದೆ ನಿಲ್ಲುವಂತ ಯಾರಾದ್ರೂ ಒಬ್ಬ ವ್ಯಕ್ತಿ, ಒಬ್ಬನ ಹೆಸರು ಹೇಳ್ತೀರೇನು? ತಾಕತ್ತಿದೇನು ನಿಮ್ಗೆ? ಇಲ್ಲ, ಯಾವನೂ ಇಲ್ಲ. ಈ ರೀತಿ ಒಂದು ರೀತಿ ಕಾಂಗ್ರೆಸ್ ದಿವಾಳಿ ಆಗಿದೆ. ನಾಯಕತ್ವ ಇಲ್ಲ, ಕೇವಲ ಅಪಪ್ರಚಾರ ಮಾಡಿಕೊಂಡು ತಾಯೇ ರಾಜ್ಯದ ಉದ್ದಗಲಿಕ್ಕೆ ಓಡಾಟ ಮಾಡ್ಕೊಂಡು ಹೊರಟಿದ್ದಾರೆ. ಸುಳ್ಳು ಭರವಸೆಯನ್ನು ಕೊಟ್ಕೊಂಡು ಹೊರಟಿದ್ದಾರೆ. ನಾನು ನಿಮ್ಗೆ ಹೇಳ್ತೇನೆ, ಈ ಸುಳ್ಳು ಭರವಸೆಗಳನ್ನು ನಂಬುವಂತ ಅಗತ್ಯ ಇಲ್ಲ. ಯಾವುದೇ ವಿವರಕ್ಕೆ ನಾನು ಹೋಗೋದಿಲ್ಲ. ಆದ್ರೆ ಇಷ್ಟು ಮಾತ್ರ ನಾನು ಹೇಳ್ತೇನೆ, ಪ್ರಧಾನಿ ನರೇಂದ್ರ ಮೋದಿಜಿಯವರು ನಮ್ಮ ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳೆಯರು ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದ ಬಾಳಿ ಬದುಕಬೇಕು ಅಂತ ಹೇಳಿ ಅನೇಕ ಯೋಜನೆಗಳ ಜಾರಿಗೆ ತಂದಿದ್ದಾರೆ. ಬರುವಂತ ದಿವಸಗಳಲ್ಲಿ ಚುನಾವಣೆ ಮುಗಿದ ಮೇಲೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಕೊಡೋರಿದ್ದಾರೆ. ಇಡೀ ಜಗತ್ತೇ ಮೆಚ್ಚಿರುವಂತಹ ಪ್ರಧಾನಿ ನರೇಂದ್ರ ಮೋದಿ. ಪಾಕಿಸ್ತಾನದವ್ರು ಹೇಳ್ತಾರೆ ನಮಗೆ ನರೇಂದ್ರ ಮೋದಿ ಅಂತ ಅವರು ಪ್ರಧಾನಿ ಬೇಕು ಅಂತ. ಇಂಥ ಮಹಾನ್ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗಿರುವಂತಹ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನೀವು ಕೊಡ್ತಿರೋ ಓಟು ರಾಘವೇಂದ್ರನಿಗಲ್ಲ, ಪ್ರಧಾನಿ ನರೇಂದ್ರ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಕ್ಕೆ ಕೊಡ್ತಿರುವಂತ ಓಟು ಅನ್ನೋದನ್ನು ಮರಿಬೇಡಿ. ಈ ರೀತಿ ತಾವು ನಾಳೆ 7ನೇ ತಾರೀಕು ತಾಯಿ ನಾನು ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. 100ಕ್ಕೆ 85 ಭಾಗ ಈ ಭಾಗದಲ್ಲಿರುವಂತಹ ನೀವೆಲ್ಲ ಇವತ್ತು ಇಲ್ಲಿ 25,000 ಜನಕ್ಕೂ ಹೆಚ್ಚು ಜನ ಸೇರಿದ್ದೀರ. ಒಬ್ಬೊಬ್ಬರು 5-5 ಓಟನ್ನು ಕೊಡಿಸಿದ್ರು ಸಾಕು. ರಾಘವೇಂದ್ರ 2.5-3 ಲಕ್ಷ ಅಂತರದಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಆಯ್ಕೆಯಾಗಿ ಹೋಗೋರಿದ್ದಾರೆ. ಆ ಒಂದು ಕೆಲಸವನ್ನ ಮಾಡ್ತೇವೆ ಯಡಿಯೂರಪ್ಪನವರೇ. ನಾವು ನಿಮ್ ಜೊತೆಗಿದ್ದೇವೆ ಅನ್ನೋರೆಲ್ಲ ಕೈ ಎತ್ತಿ ಒಂದ್ಸರಿ ನೋಡೋಣ. ತಮ್ಮ ಆಶೀರ್ವಾದ ಇದ್ರೆ ನಾನು ನಿಮ್ಗೆ ಭರವಸೆನ ಕೊಡ್ತೇನೆ. ರಾಘವೇಂದ್ರ ಅವರು, ಕುಮಾರ್ ಬಂಗಾರಪ್ಪನವರು, ವೇದಿಕೆ ಮೇಲಿರುವಂತ ಎಲ್ಲ ಅರ್ತಾಳ ಸೇರಿ ಎಲ್ಲ ಮುಖಂಡರು ಒಟ್ಟಾಗಿ ಒಂದಾಗಿ ಈ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚು ಗಮನವನ್ನು ಕೊಡೋರಿದ್ದೇವೆ. ಇಲ್ಲಿ ಸೇರಿರುವಂತ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆನ್ವಟ್ಟಿಗೆ ಅನೇಕ ಸಾರಿ ಬಂದಿದ್ದೇನೆ. ಆದ್ರೆ ಈ ಬಾರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರುವುದನ್ನು ನೋಡಿದಾಗ ಮೋದಿ ಅವರ ಬಗ್ಗೆ, ರಾಘವೇಂದ್ರ ಅವರ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ನಿಮ್ಮಿರುವಂತ ನಂಬಿಕೆ, ವಿಶ್ವಾಸಕ್ಕೆ ಇದು ಸಾಕ್ಷಿ. ಮಾನ್ಯ ದೇವೇಗೌಡರು ಇಡೀ ಈ ವಯಸ್ಸಿನಲ್ಲಿ ರಾಜ್ಯದ ಉದ್ದಕ್ಕೂ ಓಡಾಟ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ, JDS ಒಂದಾಗಿ ಜಾತ್ಯತೀತ ಒಟ್ಟಾಗಿ ಇವತ್ತು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ.
ಬಿಜೆಪಿ ಬೇರೆ ಅಲ್ಲ, JDS ಬೇರೆ ಅಲ್ಲ. ನಾವಿಬ್ರು ಒಟ್ಟಾಗಿ ಒಂದಾಗಿ ಮುಂದೆ ಹೋಗ್ತಾ ಇದ್ದೇವೆ. ಅದಕ್ಕೆ ನಿಮ್ಮ ಸಂಪೂರ್ಣ ಆಶೀರ್ವಾದ, ಬೆಂಬಲ ಭಾರತೀಯ ಜನತಾ ಪಾರ್ಟಿಗೆ. ಅದೇ ರೀತಿ ನಮ್ಮ JDS ಮುಖಂಡರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನೀವೆಲ್ಲ ಒಟ್ಟಾಗಿ ಒಂದಾಗಿ ಇನ್ನು 3-4 ದಿವಸ ನಿಮ್ಮ ಸಮಯವನ್ನು ಕೊಡಿ. ನರೇಂದ್ರ ಮೋದಿಜಿಯವರು ದಿನದ 24 ಗಂಟೆನಲ್ಲಿ 15-16 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ನೀವು ಕೇವಲ ಇನ್ನು 3-4 ದಿವಸ ಮನೆ ಮನೆಗೆ ಹೋಗಿ ಮತದಾರನ ಭೇಟಿ ಮಾಡಿ ರಾಘಣ್ಣಗೆ ನೀವು ಓಟ್ ಕೊಡಿಸುವಂತ ಕೆಲಸವನ್ನು ಮಾಡಿದ್ರೆ ಶಿವಮೊಗ್ಗ ಜಿಲ್ಲೆನಲ್ಲಿ 3-3.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ರಾಘಣ್ಣ ಗೆಲ್ಲೋದು ನಿಶ್ಚಿತ. ಅದಕ್ಕೆ ನಿಮ್ಮ ಸಂಪೂರ್ಣ ಆಶೀರ್ವಾದ ಇರಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ಇಷ್ಟು ತಡವಾದರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರುತ್ತ ನಮ್ಮ ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲಿರುವಂತಹ ಮುಖಂಡರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದಗಳು, ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.